ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಎದ್ಬಿಟ್ಟು ಹೊರಗಡೆ ನೀರು ಹೊಡೆದ್ಬಿಟ್ಟು ರಂಗೋಲಿ ಹಾಕ್ಬಿಟ್ಟು ಟೀ ಕುಡಿದ್ಬಿಟ್ಟು ಸ್ನಾನ ಮಾಡಿ ಬ್ರೇಕ್ಫಾಸ್ಟ್ ರೆಡಿ ಮಾಡ್ತಾ ಇದ್ದೆ. ಸೊ ಬ್ರೇಕ್ಫಾಸ್ಟ್ ಬಂದುಬಿಟ್ಟು ಪೂರಿ ಮತ್ತು ಆಲೂಗಡ್ಡೆ ಪಲ್ಯ ಮಾಡ್ತಾ ಇದ್ದೆ. ಸೊ ಹಾಗಾಗಿ ತೋರಿಸ್ತಾ ಇದ್ದೆ. ಆಲೂಗಡ್ಡೆ ಬೇಯಿಸ್ಕೊಂಬಿಟ್ಟು ಈರುಳ್ಳಿ ಉದ್ದಿಗೆ ಹೆಚ್ಚಿಕೊಂಬಿಟ್ಟು ಅರಿಶಿಣ, ಹಸಿಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಮಿಕ್ಸಿಗೆ ಹಾಕಿದ್ದೆ, ಉಪ್ಪು ಸ್ವಲ್ಪ. ಇದನ್ನು ಮಿಕ್ಸಿಗೆ ಹಾಕಿ ಇದರಲ್ಲಿ ಮಿಕ್ಸ್ ಮಾಡಿಬಿಟ್ಟು ಆಲೂಗಡ್ಡೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಎಲ್ಲ ಫ್ರೈ ಆದ ನಂತರ ಕೊನೆಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿದರೆ ಸಿಂಪಲ್ ರೆಸಿಪಿ ಆಲೂಗಡ್ಡೆ ಪಲ್ಯ ರೆಡಿ. ಇವತ್ತು ಬಂದುಬಿಟ್ಟು ಥರ್ಸ್ಡೇ, ಗುರುವಾರ. ಪೂರಿ ಮಾಡ್ತಾ ಇದ್ದೀನಿ. ಈ ಕಡೆ ಪಲ್ಯ ಮಾಡೋದಾಯಿತು, ಪೂರಿ ಮಾಡ್ತಾ ಇದ್ದೆ. ಪೂರಿ ಮಾಡೋದಾಯಿತು. ನೋಡಿ ಫ್ರೆಂಡ್ಸ್, ಹೇಗೆ ಪೂರಿ ತುಂಬ ದಿನ ಆಗಿತ್ತು ಪೂರಿ ತಿಂದಿರಲಿಲ್ಲ. ಸೊ ಹಾಗಾಗಿ ಮಾಡಿದ್ರಾಯ್ತು ಅಂತ ಮಾಡಿದ್ವಿ. ಇಲ್ಲಿ ಟಿಫನ್ ಮಾಡ್ತಾ ಕೂತ್ಕೊಂಡಿದ್ದಾರೆ ನಮ್ಮ ಅತ್ತೆಯವರು, ತಮ್ಮನ ಮಗ ಮತ್ತು ನಮ್ಮ ಮನೆಯವರು. ಇಲ್ಲಿ ನಮ್ಮ ಮಗ ಆಟ ಆಡ್ತಾ ಇದ್ದ. ಇಲ್ಲಿ ಕೊಬ್ಬರಿ ಚಟ್ನಿ ಮಾಡಿದ್ದೆ. ಹಸಿ ಕೊಬ್ಬರಿಗೆ ಬೆಳ್ಳುಳ್ಳಿ, ಖಾರ ಪುಡಿ, ಉಪ್ಪು ಹಾಕ್ಬಿಟ್ಟು ಮಿಕ್ಸಿಗೆ ಹಾಕಬೇಕು. ಸೈಡ್ ಹಾಕ್ಕೊಂಡ್ರೆ ಸೂಪರಾಗಿರುತ್ತೆ ಟೇಸ್ಟ್. ಅದು ಬಂದುಬಿಟ್ಟು ಚಟ್ನಿ ಮಾಡಿದ್ದೆ. ಸ್ವಲ್ಪ ಸೈಡ್ಗೆ ಪುಟಾಣಿ ಪುಡಿದು ಈರುಳ್ಳಿ ಹೆಚ್ಚಿಬಿಟ್ಟು ಹಾಕಿ ಹಸಿಮೆಣ್ಸಿನ್ಕಾಯಿ ಹಾಕ್ತಾರೆ, ಸೂಪರ್ ಇರುತ್ತೆ. ಟೊಮೊಟೊ ಒಂದು ಹಾಕಿಬಿಟ್ಟು ಕಡಲೆ ಪುಡಿ ಹಾಕಿ ಮಾಡ್ತಾರೆ ಚಟ್ನಿ. ಅದು ಸ್ವಲ್ಪ ಮಾಡಿದ್ರೆ ಸೂಪರ್ ಇತ್ತು ಅದನ್ನು ಟೇಸ್ಟು. ನನ್ನ ಮಗ ಆಟ ಆಡ್ತಾ ಇದ್ದಾನಲ್ಲಿ ಆಡಿ ಸ್ವಲ್ಪ ಮಲ್ಕೊಂಡು ಮತ್ತೆ ಫ್ರೆಶ್ ಅಪ್ ಆಗಿ ಸ್ನಾನ ಮಾಡಿಸಿದ್ವಿ. ಅದ ನಂತರ ಅಲ್ಲಿ ನಮ್ಮ ಡಿಂಬು ಅವನು ಇಬ್ಬರು ಸೇರಿ ಆಟ ಆಡ್ತಾ ಇದ್ದಾರೆ. ಮಧ್ಯಾಹ್ನ ಊಟ ಮಾಡಿ ಟಿ ವಿ ಹಚ್ಚಿದ್ರು ನಮ್ಮ ಮನೆಯವರು. ಸಾಂಗ್ ಅಂದರೆ ತುಂಬ ಇಷ್ಟ ಅವನಿಗೆ. ಸಾಂಗ್ ಹಾಕಿದ್ರು. ಇಬ್ಬರು ಅಕ್ಕ ತಮ್ಮ ಡ್ಯಾನ್ಸ್ ಮಾಡ್ತಾ ಇದ್ರು. ನಾವು ನೋಡ್ತಾ ಎಂಟರ್ಟೈನ್ಮೆಂಟ್ ಮಾಡ್ತಾ ಇದ್ವಿ. ನೋಡಿ ಫ್ರೆಂಡ್ಸ್, ಹೇಗೆ ಮಾಡ್ತಾನೆ ನನ್ನ ಮಗ. ಟಿ ವಿ ಇದ್ದರೆ ಸಾಕು ಅವನಿಗೆ. ಒಂದು ಡ್ಯಾನ್ಸ್ ಅಂದರೆ ತುಂಬ ಇಷ್ಟ ಅವನಿಗೆ. ಸಾರಿ ಫ್ರೆಂಡ್ಸ್, ದಿನಾಲೂ ವ್ಲಾಗ್ ಮಾಡಲಿಕ್ಕೆ ಸ್ವಲ್ಪ ಟೈಮ್ ಸಿಗ್ತಾ ಇಲ್ಲ. ಮತ್ತು ಅವರಿಗೆ ಹೆಲ್ತ್ ಹುಷಾರು ಇಲ್ಲ, ಸ್ವಲ್ಪ ಅಪ್ ಆ್ಯಂಡ್ ಡೌನ್ ಆರಾಮಾಗುತ್ತೆ ಮತ್ತು ಆರಾಮಿರಲ್ಲ. ಸೊ ಹಾಗಾಗಿ ಟೈಮ್ ಸಿಗ್ತಾ ಇಲ್ಲ ಮಾಡಲಿಕ್ಕೆ. ಆದಷ್ಟು ಮಾಡ್ತಾಯಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಸಪೋರ್ಟ್ ಮಾಡಿರಿ, ಲೈಕ್ ಮಾಡಿರಿ. ವಿಡಿಯೋ ಇಷ್ಟ ಆದರೆ ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ನಮ್ಮಂಥ ಬಡವರಿಗೂ ಸ್ವಲ್ಪ ಹೆಲ್ಪ್ ಆಗುತ್ತೆ ನಿಮ್ಮಂಥವರಿಂದ ಹೆಲ್ಪ್ ಮಾಡೋದ್ರಿಂದ. ನನ್ನ ಕೈಲಾದಷ್ಟು ನಾನು ಶೇರ್ ಮಾಡ್ತಾ ಇದ್ದೀನಿ. ದಿನಾಲೂ ಏನೇನು ಮಾಡ್ತೀನಿ ಅಂತ ಆದಷ್ಟು ಪ್ರಯತ್ನ ಮಾಡ್ತಾ ಇದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಸಪೋರ್ಟ್ ಮಾಡಿರಿ. ಮಧ್ಯಾಹ್ನ ಹೊತ್ತು ಟೈಮ್ ಪಾಸ್ ಮಾಡ್ತಾ ಕೂತ್ಕೊಂಡಿದ್ವಿ. ಆಟ ಆಡ್ತಾ ಇದ್ದೆ ನನ್ನ ಮಗ. ನಿಂತ್ಕೊಂಡ್ರೆ ಎಲ್ಲರೂ ಕ್ಲಾಪ್ಸ್ ಮಾಡಬೇಕು. ಕ್ಲಾಪ್ಸ್ ಮಾಡಲಿದ್ರೆ ಮುಖ ಹೊಡ್ಕೊತಾನೆ. ಕ್ಲಾಪ್ಸ್ ಅಂದರೆ ಚೆನ್ನಾಗಿ ಖುಷಿಯಿಂದ ಆಟ ಆಡ್ತಾ ಇರ್ತಾನೆ. ನಮ್ಮ ಡಿಂಪು ಅವನಿಬ್ಬರು ಡ್ಯಾನ್ಸ್ ಮಾಡ್ತಾಯಿದ್ರು. ಮತ್ತು ಅವ್ರು ಮಲ್ಕೊಂಡು ನೋಡ್ತಾ ಇದ್ರು.
ಆಫ್ಟರ್ ಬಂದ್ಬಿಟ್ಟು ಅನ್ನ ಸಾಂಬಾರು ಮಾಡಿದ್ದೆ, ಪಾಪಡ ಹುರಿದಿದ್ದೆ, ಊಟ ಮಾಡಿದ್ವಿ. ತೋರಿಸ್ಲಿಕ್ಕೆ ಆಗಲ್ಲ. ನೋಡಿ ಫ್ರೆಂಡ್ಸ್, ಹೆಂಗೆ ನೋಡ್ಕೊಂತೀವಿ. ಇದು ಬಂದ್ಬಿಟ್ಟು ಸಾಯಂಕಾಲ ನಮ್ಮನೆಯವರು ತೊಟ್ಟಿಲಲ್ಲಿ ಕೂಡಿಸ್ಬಿಟ್ಟು ಆಟ ಆಡಿಸ್ತಾ ಇದ್ರು. ಕೆಳಗಡೆ ಬಿಟ್ಟರೆ ಸುಮ್ಮನೆ ಸುತ್ತಾಯಿಸ್ತಾ ಇದ್ದ, ಹಾಗಾಗಿ ಆ ಕಡೆ ಈ ಕಡೆ ಓಡಾಡ್ತಾ ಇದ್ದ. ನಾನು ಬಂದ್ಬಿಟ್ಟು ಅಡುಗೆ ಮಾಡ್ತಾ ಇದ್ದೆ, ಬೀಟ್ರೂಟ್ ಪಲ್ಯ ಮಾಡ್ತಾ ಇದ್ದೆ, ತುರಿತಾ ಇದ್ದೆ ಬೀಟ್ರೂಟ್ನ ಕಟ್ ಮಾಡಿಬಿಟ್ಟು. ಮತ್ತು ಇನ್ನೊಂದು ಪಲ್ಯ, ತಿರ್ಸನ್ ಪಲ್ಯ ಅಂತ, ಅದೊಂದು ಪಲ್ಯ ಮಾಡಿದೆ. ಅದ್ರ ಜೊತೆ ರೊಟ್ಟಿ ಮಾಡಿದ್ದೆ, ರೊಟ್ಟಿ, ಅನ್ನ, ಬೇಳೆ ಪಲ್ಯ ಮಾಡಿದೆ. ಬಿಟ್ಟು ಮಾಡಿದ್ದೆ. ಸೂಪರ್. ಬಂದ್ಬಿಟ್ಟು ಈರುಳ್ಳಿ ಕಟ್ ಮಾಡಿಟ್ಟಿದ್ದೆ ಪಲ್ಯಕ್ಕೆ, ಎಲ್ಲ ತುರಿಯೋದಾಯಿತು. ಈ ಕಡೆ ಪಲ್ಯ ಕಟ್ ಮಾಡ್ಕೊಂಡಿದ್ದೆ, ತಿರ್ಸನ್ ಪಲ್ಯ ಅಂತಾರೆ ನಮ್ಮ ಸೈಡ್. ಒಳ್ಳೆಯದು. ಸೊ ಟೀ ಕುಡಿತೀನಿ ಅಂದರು, ಟೀ ಮಾಡ್ಲಿಕ್ಕೆ ಇಟ್ಟಿದ್ದೆ ನಮ್ಮ ಅತ್ತೆ ಅವರಿಗೆ. ಈ ಕಡೆ ಈರುಳ್ಳಿ ಫ್ರೈ ಆಗ್ತಾಯಿದೆ, ಚೆನ್ನಾಗಿ ಎಣ್ಣೆ ಕಾದ ನಂತರ ಸಾಸಿವೆ, ಜೀರಿಗೆ ಮತ್ತು ಕಡಲೆಬೇಳೆ, ಈರುಳ್ಳಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಆದ ನಂತರ ಅರಿಶಿಣ ಪೌಡ್ರು, ಉಪ್ಪು, ಅಚ್ಕಾರ ಪೌಡ್ರು ಹಾಕಿಬಿಟ್ಟು ತುರಿದಿರ್ತಕ್ಕಂಥ ಬೀಟ್ರೂಟ್ ಪಲ್ಯ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ, ನೀರೇನು ಹಾಕಿರಲಿಲ್ಲ, ಹಾಗೆ ಫ್ರೈ ಮಾಡಿದ್ದೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕಟ್ ಮಾಡಿಬಿಟ್ಟು, ಮತ್ತು ಕೊಬ್ಬರಿ ಪೌಡ್ರ್ ಇತ್ತು ಮನೇಲಿ, ಸ್ವಲ್ಪ ಕೊಬ್ಬರಿಯನ್ನು ಪೌಡ್ರ್ ಹಾಕಿ, ಶೇಂಗಾ ಪೌಡ್ರೂ ಹಾಕ್ತಾರೆ ಕೆಲವೊಬ್ಬರು, ಬಟ್ ನಾವು ಹಾಕಿರಲಿಲ್ಲ. ಈ ಕಡೆ ತಿರ್ಸನ್ ಪಲ್ಯ ಮಾಡ್ತಾ ಇದ್ದೆ. ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿ ಚೆನ್ನಾಗಿರುತ್ತೆ, ಬಟ್ ನಾನು ಖಾರ ಪೌಡ್ರ್ ಹಾಕಿದ್ದೆ. ಇಲ್ಲಿ ನಮ್ಮ ಮಾಮವರು ನನ್ನ ಮಗನ ಜೊತೆ ಆಟ ಆಡ್ತಾ ಟಿ ವಿ ನೋಡ್ತಾ ಕುಳಿತುಕೊಂಡಿದ್ದರು. ಸತಾಯಿಸ್ತಾ ಇದ್ದೆ ತುಂಬ ಅವನು. ಹಿಂಗೆ ಕುಂತಿದ್ದೆ ನೋಡಿರಿ ಫ್ರೆಂಡ್ಸ್. ಇಲ್ಲಿ ಬಂದು ಅನ್ನ ಮಾಡಿದೆ, ರೈಸ್ ಮಾಡಿ ರೊಟ್ಟಿ ಮಾಡ್ತಾಯಿದ್ದೆ. ಪಲ್ಯ ಆಯಿತು, ರೈಸ್ ಆಗಿತ್ತು, ರೊಟ್ಟಿ ಮಾಡ್ತಾಯಿದ್ದೆ. ಆ ಕಡೆ ನಮ್ಮ ಮನೆಯವರು ಎಲ್ಲರೂ ಊಟ ಮಾಡ್ಕೊಂಡು ಕೂತ್ಕೊಂಡಿದ್ರು. ನಮ್ಮ ಮನೆಯವರಿಗೆ ಬಿಸಿ ರೊಟ್ಟಿ ಮಾಡ್ತಾ ತಿಂದರೆ ಚೆನ್ನಾಗಿ, ತಣ್ಣಗಾದರೆ ಅವ್ರು ರೊಟ್ಟಿ ತಿನ್ನೋಂಗಿಲ್ಲ ಜಾಸ್ತಿ, ಒಂದು ಅಥವಾ ಎರಡು ಬಿಸಿ ಇದ್ದರೆ. ಆಟ ಆಡಿಬಿಟ್ಟು ನೋಡ್ರಿ ಫ್ರೆಂಡ್.
ಅವ್ರ ಅಪ್ಪ ಇದ್ರೆ ಅದೇ ರಾತ್ರಿ ಹೊತ್ತು ಆಟ ಆಡಿಬಿಟ್ಟು ಮಲ್ಕೊತಾನೆ ಉಂಡಿದ್ದೆ. ನಾನು ಅದೇ ರೂಢಿ ಬಿದ್ದಿದೆ. ಗುಡ್ ನೈಟ್. ನಮ್ಮ ಡಿಂಪು ಜೊತೆ ಮತ್ತು ಅವ್ರ ಅಪ್ಪನ ಜೊತೆ. ಓಕೆ ಫ್ರೆಂಡ್ಸ್, ಪ್ಲೀಸ್ ಲೈಕ್ ಮಾಡಿರಿ, ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.